ನಮ್ಮ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಯಶ್ ಅವರಿಂದ ಕನ್ನಡಿಗರು ಬಯಸಿದ್ದು ಹಾಲಿವುಡ್ ಕಂಟೆಂಟ್, ಆದ್ರೆ ಯಶ್ ಅವರು ನಮಗೆ ಕೊಟ್ಟಿದ್ದು ಮಾತ್ರ ಐಮ್ಯಾಕ್ಸ್ ಅಡಲ್ಟ್ ಕಂಟೆಂಟ್ ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ಸಾಕಪ್ಪ ನಿನ್ ಸವಾಸ ಅಂತ ನಮ್ಮ ಬಾಕ್ಸ್ ಆಫೀಸ್ ಟ್ರೇಡ್ ಪಂಡಿತರು ತಲೆ ಚೆಚ್ಕೊಳ್ತಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ನಮ್ಮ KGF ಯಶ್ ಅಣ್ಣ ಕಳೆದ 4 ವರ್ಷಗಳಿಂದ ಯಾರ ಕೈಗೂ ಸಿಗದೆ ಕಾಣೆಯಾಗಿದ್ರು. ಪ್ಯಾನ್ ಇಂಡಿಯಾ ರೇಂಜ್ಗೆ ಏನೋ ದೊಡ್ಡದಾಗಿ ಉಡುಗೊರೆ ತರ್ತಾರೆ ಅನ್ಕೊಂಡ್ರೆ ಇವರು ತರ್ತಿರೋದು ಮಾತ್ರ ಐಮ್ಯಾಕ್ಸ್ ಅಡಲ್ಟ್ ಕಂಟೆಂಟ್. ಸೋಷಿಯಲ್ ಮೀಡಿಯಾದಲ್ಲಿ ಜನ ಕ್ಯಾಕ್ರಿಸಿ ಉಗಿತಿದ್ದಾರೆ. ಇಡೀ ಭಾರತೀಯ ಚಿತ್ರರಂಗ ಯಶ್ ಅವರ ವಿಷನ್ ನೋಡಿ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ. ಪಾಸಿಟಿವ್ ಆಗಿ ಟ್ರೆಂಡ್ ಕ್ರಿಯೇಟ್ ಮಾಡೋದು ಬಿಟ್ಟು ಇವರು ಬಿಡ್ತಿರೋ ಒಂದೊಂದು ಪ್ರಮೋಷನಲ್ ಕಂಟೆಂಟ್ ನೋಡ್ತಿದ್ರೆ ಬಾಬಾ ಬುಡಂಗಿರಿ ಬೆಟ್ಟದಲ್ಲಿ ಬೆಡ್ಶೀಟ್ ಹಾಸ್ಕೊಂಡು ಬ್ಯಾಟಿಂಗ್ ಮಾಡ್ಬೇಕು ಅನ್ಸುತ್ತೆ. ಆ ರೇಂಜ್ಗೆ ಅಸಹ್ಯ ಕಂಟೆಂಟ್ ಇದೆ. ಸಣ್ಣ ಮಕ್ಕಳು ಬಿಡಿ, ಗಡ್ಡ ಬಿಟ್ಟಿರೋ ಗಂಡಸರೇ ಥಿಯೇಟರ್ ಕಡೆಗೆ ಮುಖ ಮಾಡೋಕೆ ಯೋಚನೆ ಮಾಡ್ಬೇಕು. ಆ ರೇಂಜ್ಗೆ ಹವಾ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಯಶ್ ಅಣ್ಣ. ಈ ಹಿಂದೆ ಇವರು ಒಂದು ದರಿದ್ರ ಟೀಸರ್ ನ ಬಿಟ್ಟಿದ್ರು, ನೆನ್ಪಿದ್ಯಾ? ವಿಲನ್ ಗ್ಯಾಂಗ್ ನ ಬ್ಲಾಸ್ಟ್ ಮಾಡೋಕೆ ನಮ್ಮ ಯಶ್ ಅಣ್ಣ ಕಾರಲ್ಲಿ ಬರ್ತಾರೆ. ಬಾಂಬ್ ಟ್ರಿಗರ್ ಮಾಡಕ್ಕೆ ಕಾರ್ ಒಳಗೆ ಒಬ್ಬ ಹೀರೋಯಿನ್ ಅಕ್ಕನನ್ನು ಕೂರಿಸ್ಕೊಂಡು ರಾಮದೇವ್ ಬಾಬಾಗೆ ಡೈರೆಕ್ಟ್ ಕಾಂಪಿಟೇಷನ್ ಕೊಡೋ ರೇಂಜ್ಗೆ ಯೋಗಾಸನ ಮಾಡ್ತಾರೆ. ಆ ಕಾರಲ್ಲಿ ಇದ್ದ ಅಕ್ಕ ಕೂಡ ಜೈ ಚೆನ್ನಕೇಶವ ಅಂತ ಕಾರ್ ಮೇಲೆ ಹತ್ತಿ ಕುಣಿದಾಗ ಕಾರಿನ ಚಾಕಫ್ಸ್ ಗೇರ್ಗಳು ಕಿತ್ಕೊಂಡೋಗುತ್ತೆ. ಆ ಕಾರ್ ಸೀನ್ ನೋಡ್ದಾಗ್ಲೇ ಮೆಜಾರಿಟಿ ಪೀಪಲ್ಸ್ ಫಿಕ್ಸ್ ಆಗಿದ್ರು, ಇದು ಫ್ಯಾಮಿಲಿ ಜೊತೆ ನೋಡುವಂತ ಸಿನಿಮಾ ಅಲ್ಲ, ಯಾರ ಕಣ್ಗೂ ಕಾಣದೆ ಬೆಡ್ಶೀಟ್ ಒಳಗೆ ಒಬ್ಬಂಟಿಯಾಗಿ ನೋಡುವಂತ ಸಿನಿಮಾ ಅಂತ ನಮ್ ಜನ ಅವಾಗ್ಲೇ ಫಿಕ್ಸ್ ಆಗಿದ್ರು. ಅದು ಸಾಲದು ಅಂತ ಲೇಡೀಸ್ ಅಂತ ಇನ್ನೊಂದು ಕಸನ ಬಿಟ್ಟಿದ್ದಾರೆ. ಅಲ್ಲಿ ಲೇಡೀಸ್ ಜೊತೆ ಫೈಟಿಂಗ್ ಮಾಡ್ತಾ ಮಾಡ್ತಾ ನಮ್ಮ ಯಶ್ ಅಣ್ಣ ಕೊನೆಯಲ್ಲಿ ಆ ಹೀರೋಯಿನ್ ಅಕ್ಕನ ಬಾಯಿಗೆ ಪಿಸ್ತಲ್ ಇಡ್ತಾರಲ್ಲ, ಆ ಶಾಟ್ ನೋಡಿದ್ರೆ 5ನೇ ತರಗತಿ ಹುಡುಗನಿಗೂ ಅರ್ಥ ಆಗುತ್ತೆ. ಆ ಅಕ್ಕನ ಬಾಯಿಗೆ ನಮ್ಮ ಯಶ್ ಅಣ್ಣ ಇಟ್ಟಿದ್ದು ಪಿಸ್ತೂಲ್ ಅಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ ಏನಿಟ್ಟಿದ್ದಾರೆ ಅಂತ. 100 ಕೋಟಿ ಬಜೆಟ್ ಇಟ್ಕೊಂಡು 4 ವರ್ಷ ಟೈಮ್ ತಕೊಂಡು ಸ್ಯಾಂಡಲ್ವುಡ್ ನ ಹಾಲಿವುಡ್ ಮಾಡ್ತೀನಿ, ಪ್ಯಾನ್ ವರ್ಲ್ಡ್ ಸಿನಿಮಾ ಮಾಡಕ್ಕೆ ಹೊರಟಿದ್ದೀನಿ ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ದ ನಮ್ಮ ಯಶ್ ಅಣ್ಣ ಬಿಡ್ತಿರೋದು ಮಾತ್ರ ಚೀಪ್ ಕಂಟೆಂಟ್. ಈ ಸಿನಿಮಾ ಏನಿದ್ರು ಪೋಕಿರಿ ಪೋಲಿ ಹುಡುಗರಿಗೆ ಇಷ್ಟ ಆಗ್ಬೋದು, ಅದು ಕೂಡ 18+ ಆಗಿರ್ಬೇಕು. ಆಲ್ಮೋಸ್ಟ್ ಯಶ್ ಅವರ ಫ್ಯಾನ್ಸ್ 18+ ಒಳಗೆ ಇರ್ತಾರೆ. ಈ ಸಿನಿಮಾ ಪೂರ್ತಿ ನಮ್ಮ ಯಶ್ ಅಣ್ಣ ಲೇಡೀಸ್ ಜೊತೆ ಟಾಕ್ಸಿಕ್ ಅಫೇರ್ ಇಟ್ಕೊಂಡು ಬಾತ್ರೂಮು ಬೆಡ್ರೂಮು ಹೀಗೆ ಸಿಕ್ಕ ಜಾಗಗಳಲ್ಲಿ ಕಾಲೆತ್ಕೊಂಡು ಬ್ಯಾಟಿಂಗ್ ಮಾಡೋ ಸೀನ್ಸ್ ಇದ್ರೆ ಭೀಕರವಾದ ಟಾರ್ಚರ್ ಆಡಿಯನ್ಸ್ ಅನುಭವಿಸೋದಂತೂ ಪಕ್ಕ. ಇದರಲ್ಲಿ ಕಾಮಿಡಿ ಏನಪ್ಪಾ ಅಂದ್ರೆ ಈ ಸಿನಿಮಾದ ಡೈರೆಕ್ಟರ್ ಕೂಡ ಒಬ್ಬ ಲೇಡಿ. ಇಷ್ಟೊಂದು ಗಬ್ಬು ಕಂಟೆಂಟ್ ಬರ್ತಾ ಇದ್ರು ಕೂಡ ನಮ್ಮ ಸೋಷಿಯಲ್ ಮೀಡಿಯಾದ ಫೆಮಿನಿಸ್ಟ್ಗಳು ಬುದ್ಧಿಜೀವಿಗಳು ಯಾಕೆ ಇನ್ನೂ ಬಾಯಿ ಮುಚ್ಕೊಂಡಿದ್ದಾರೆ ಅಂದ್ರೆ, ಯಾಕಂದ್ರೆ ಈ ಸಿನಿಮಾದ ಡೈರೆಕ್ಟರ್ ಕೂಡ ಒಬ್ಬ ಫೆಮಿನಿಸ್ಟ್. ಕೇವಲ ಕಲೆಕ್ಷನ್ ಮಾಡೋಕೆ, ಜನರನ್ನು ಥಿಯೇಟರ್ಗೆ ಕರ್ಸೋಕೆ ಇಂಥ ಕೀಳು ಮಟ್ಟಕ್ಕೆ ನಮ್ಮ ಯಶ್ ಅವರು ಇಳಿತಾರೆ ಅಂತ ಕನಸು ಮನಸ್ಸಲ್ಲೂ ಯಾರು ಅಂದ್ಕೊಂಡಿರಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.